ವೀಕ್ಷಕರೇ, ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಂತರ ಮೈತ್ರಿ ಮಾಡಿಕೊಂಡಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ ಲೋಕಸಭಾ ಚುನಾವಣೆಗೂ ಕೂಡ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಾವೆ. ನಾವು ದೋಸ್ತಿಯಾಗಿಯೇ ಮೈತ್ರಿಯಿಂದಲೇ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಮಾಜಿ ಸಚಿವ ಎ ಮಂಜು ಬಿಜೆಪಿ ಸೇರ್ಪಡೆ ಬಹುತೇಕ ಖಚಿತ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ನ್ಯೂಸ್ ನೋಡ್ತಾ ಇದ್ದೀರಿ. ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವ ಎ ಮಂಜು. ಪಕ್ಷ ಸೇರ್ಪಡೆ ಬಗ್ಗೆಯೂ ಕೂಡ ಯಡಿಯೂರಪ್ಪ ಜೊತೆ ಈ ಮುಂಚೆನೂ ಕೂಡ ತೆರೆಮರೆಯಲ್ಲಿ ಮಾತುಕತೆಗಳು ನಡೆದಿದ್ವು. ಈಗ ಬಹಿರಂಗವಾಗಿ ಚರ್ಚೆ ಈಗ ಬೆಳಕಿಗೆ ಬರ್ತಾ ಇದೆ. ಈ ಮಂಜುಗೆ ಟಿಕೆಟ್ ನೀಡೋದನ್ನ ಹೈಕಮಾಂಡ್ ತೀರ್ಮಾನಿಸಲಿದೆ. ಹಾಸನದಲ್ಲಿ ಬಿಜೆಪಿ ಗೆಲ್ಲಬೇಕು, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಅತ್ಯಂತ ಸಮರ್ಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೇವೆ. ಟಿವಿ5ಗೆ ಹಾಸನ ಶಾಸಕ ಪ್ರೀತಮ್ ಗೌಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ಬಿಜೆಪಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಎ ಮಂಜು ಪಕ್ಷಕ್ಕೆ ಸೇರಿದ ನಂತರ ಟಿಕೆಟ್ ಬಗ್ಗೆ ನಾವು ತೀರ್ಮಾನವನ್ನ ಮಾಡ್ತೇವೆ. ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಜಯೇಂದ್ರ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಒಟ್ಟಿನಲ್ಲಿ ಹಾಸನ ಈಗ ಯಾವ ರೀತಿ ಸದ್ದು ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಖಾತೆಯನ್ನ ತೆರೆದಿದೆ. ಪ್ರೀತಮ್ ಗೌಡ ಅಲ್ಲಿ ಶಾಸಕರಾಗಿದ್ದಾರೆ. ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಎ ಮಂಜು ಅವರನ್ನ ನಾವು ಪಕ್ಷಕ್ಕೆ ಕರೆತಂದ್ರೆ ಅವರ ಎದುರಾಳಿಯಾಗಿ ಪ್ರಬಲ ವಿರೋಧಿ ಆಗಿರುವಂತ ದೇವೇಗೌಡರ ಕುಟುಂಬದ ಅಭ್ಯರ್ಥಿಯಲ್ಲಿ ಕಣಕ್ಕಿಳಿತಾರೆ ಅನ್ನೋದು ಈಗಾಗಲೇ ಬಹುತೇಕ ಖಚಿತ ಆಗಿರೋದ್ರಿಂದ ಒಟ್ಟಿನಲ್ಲಿ ಜಿದ್ದಾಜಿದ್ದಿನ ವಾತಾವರಣ ನಿರ್ಮಾಣವಾಗಬೇಕಾಗಿದೆ. ಮತ್ತೊಮ್ಮೆ ಮೋದಿ ಅನ್ನುವ ಮಂತ್ರವನ್ನ ಭಾರತೀಯ ಜನತಾ ಪಕ್ಷ ಜಪಿಸ್ತಾ ಇದೆ. ಹೀಗಾಗಿ ಎ ಮಂಜು ಈ ಮುಂಚೆಯಿಂದಲೂ ಕೂಡ ದೇವೇಗೌಡರ ಕುಟುಂಬದ ವಿರುದ್ಧ ಹರಿಹಾಯ್ತಾನೆ ಬರ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರು ಸೋತಿದ್ರು. ಈಗ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಯಾವ ರೀತಿ ತೊಡೆ ತಡ್ತಾರೆ ಅನ್ನೋದಕ್ಕೆ ಲೆಕ್ಕಾಚಾರಗಳು ಕೂಡ ಶುರುವಾಗ್ತಾ ಇದ್ದಾವೆ. ಇನ್ನೇನು ಅಧಿಕೃತವಾಗಿ ಘೋಷಣೆ ಆಗೋದಷ್ಟೇ ಬಾಕಿ ಇದ್ದಂತೆ ಕಾಣ್ತಾ ಇದೆ. ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಟಿವಿ5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಯಡಿಯೂರಪ್ಪ ಅವರನ್ನ ಈಗಾಗಲೇ ಭೇಟಿಯಾಗಿದ್ದಾರೆ ಎ ಮಂಜು. ಮತ್ತು ಈ ಮುಂಚೆಯಿಂದನೇ ಚುನಾವಣೆ, ಲೋಕಸಭಾ ಚುನಾವಣೆ ಅನ್ನುವ ಹೆಸರು ಯಾವಾಗ ಸದ್ದು ಮಾಡ್ತಾ ಬಂತಿದೆಯೋ ಆಗ್ಲಿಂದಲೂ ಕೂಡ ಹಾಸನ ಲೋಕಸಭಾ ಕ್ಷೇತ್ರ ತುಂಬಾ ಜಿದ್ದಾಜಿದ್ದಿನಿಂದ ಕೂಡಿದೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಅಲ್ಲಿ ಕಣಕ್ಕಿಳಿಸುವುದು ಬಹುತೇಕ ಖಚಿತ ಆಗಿರೋ ಹಿನ್ನೆಲೆಯಲ್ಲಿ ಎ ಮಂಜು ಅವರನ್ನ ಅಲ್ಲಿ ಸ್ಪರ್ಧೆಗಿಳಿಸಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಲಾಭವಾಗಬಹುದು ಅನ್ನುವ ಒಂದು ಲೆಕ್ಕಾಚಾರ ಭಾರತೀಯ ಜನತಾ ಪಕ್ಷದ್ದು. ಆದರೆ ಯಾರೇ ಏನೇ ನಿರ್ಧಾರ ಕೈಗೊಂಡ್ರು ಕೂಡ ತೀರ್ಮಾನ ಕೈಗೊಳ್ಳಬೇಕಾದಂಥವ್ರು ನಮ್ಮ ರಾಜ್ಯದ, ನಮ್ಮ ನಾಡಿನ ಜನತೆ. ಎಸ್ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಶಾಸಕ ಪ್ರೀತಮ್ ಗೌಡ, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಜಯೇಂದ್ರ, ಕಡೂರು ಬಿಜೆಪಿ ಶಾಸಕ ಬೆಳ್ಳಿ ಪ್ರಕಾಶ್ ಜೊತೆ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ಮಾತನಾಡಿದ್ದಾರೆ. ಬನ್ನಿ, ಏನ್ ಮಾತನಾಡಿದ್ದಾರೆ, ಆ ಕಿರು ಸಂದರ್ಶನದಲ್ಲಿ ಏನಿದೆ ಗಮನಿಸೋಣ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು? ಸೊ ಈ ಕುತೂಹಲ, ಸಾಕಷ್ಟು ಕುತೂಹಲ ಇದೆ ರಾಜಕಾರಣದಲ್ಲಿ. ಸೊ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಬಿಜೆಪಿ ವಲಯದಲ್ಲೂ ಕೂಡ. ಈಗ ಹಾಸನ ಶಾಸಕರಾಗಿರುವಂಥ ಪ್ರೀತಮ್ ಗೌಡ ಅವರು ಸೇರಿದಂತೆ ಬಿಜೆಪಿ ಮುಖಂಡರ ಈಗ ಯಡಿಯೂರಪ್ಪನವ್ರ ಜೊತೆ ಕೂಡ ಚರ್ಚೆ ಮಾಡಿ ಹೊರಗಡೆ ಬಂದಿದ್ದಾರೆ. ಮಾತಾಡ್ಸ್ತೀನಿ ಅವ್ರನ್ನ. ಸರ್, ಒಂದು ಕುತೂಹಲ ಇದೆ ಹಾಸನದಲ್ಲಿ, ಯಾರು ಬಿಜೆಪಿ ಕ್ಯಾಂಡಿಡೇಟ್ ಅನ್ನೋದ್ರ ಬಗ್ಗೆ. ಅಂದ್ರೆ ಕ್ಯಾಂಡಿಡೇಟೇ ಸಿಗ್ತಾ ಇಲ್ವಾ ಅಥವಾ ಈಗ ಎ ಮಂಜು ಅವರು ಕೂಡ ಭೇಟಿಯಾಗಿ ಚರ್ಚೆ ಮಾಡಿ ಹೋಗಿದ್ದಾರೆ, ಎ ಮಂಜು ಅವರೇ ಅಭ್ಯರ್ಥಿ ಆಗ್ತಾರೆ ಏನು ಅಂತ ಮುಂದೆ? ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಕಡೂರು ಸೇರಿದಂತೆ 2 ಶಾಸಕರಿದ್ದೀವಿ. ಇವತ್ತು ಕಡೂರಿನ ಶಾಸಕರಾದ ಬೆಳ್ಳಿ ಪ್ರಕಾಶ್ ಅಣ್ಣ ಅವರಿದ್ದರು, ನಮ್ಮ ಅರಸೀಕೆರೆಯ ಪರಾಜಿತ ಅಭ್ಯರ್ಥಿಯಾದ ನಮ್ಮ ಮರಿಸೋಮಣ್ಣ ಇದ್ರು, ನಮ್ಮ ರಾಜ್ಯ ನಾಯಕರಾದ ವಿಜಯಣ್ಣ ಅವರು ಕೂಡ ಈ ಒಂದು ಮಾತುಕತೆ ಸಂದರ್ಭದಲ್ಲಿದ್ವಿ. ಅವರು ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ತೀವಿ ಅನ್ನೋ ಉತ್ಸುಕತೆಯನ್ನ ತೋರಿಸಿದ್ದಾರೆ. ಯಾರೇ ಭಾರತೀಯ ಜನತಾ ಪಾರ್ಟಿಗೆ ಬಂದರೂ ಸ್ವಾಗತವನ್ನು ಕೊಡ್ತೀವಿ. ಅದರಲ್ಲೂ ಒಬ್ಬ ಮಾಜಿ ಸಚಿವರು, ಜಿಲ್ಲೆಯಲ್ಲಿ ಅವ್ರದೇ ಆದ ಪ್ರಭಾವ ಹೊಂದಿರುವಂತ ಎ ಮಂಜು ಅವರು ಪಾರ್ಟಿ ಸೇರ್ತೀವಿ ಅಂತ ಹೇಳಿ ರಾಜ್ಯ ನಾಯಕರನ್ನೆಲ್ಲರನ್ನು ಭೇಟಿ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಜಿಲ್ಲೆಯ ಒಬ್ಬ ಶಾಸಕನಾಗಿ ನನ್ನನ್ನು ಕೂಡ ಈ ಸಭೆ ಕರೆದಿದ್ರು. ನಾವು ಹೃದಯಪೂರ್ವಕವಾಗಿ ಅವರನ್ನ ಭಾರತೀಯ ಜನತಾ ಪಾರ್ಟಿಗೆ ಸೇರೋದಕ್ಕೆ ಶುಭವನ್ನು ಕೋರಿದ್ದೀವಿ. ಉಳಿದೆಲ್ಲ ವಿಚಾರವು ರಾಜ್ಯದ ಕೋರ್ ಕಮಿಟಿ ಮತ್ತು ಕೇಂದ್ರದ ಪಾರ್ಲಿಮೆಂಟರಿ ಬೋರ್ಡ್ ಡಿಸಿಷನ್ ಮಾಡುತ್ತೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಪಕ್ಷ ಅವಕಾಶ ಕೊಟ್ಟಿದ್ದಕ್ಕೆ ಶಾಸಕ ಆಗಿದ್ದೀನಿ. ಈ ಲೋಕಸಭಾ ಚುನಾವಣೆಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವ್ ನಾನಲ್ಲ. ಅಲ್ಲ, ಈಗ ಉಳಿದೆಲ್ಲ ವಿಚಾರ ಅಂದ್ರಲ್ಲ, ಅದೇ ಇಂಪಾರ್ಟೆಂಟ್ ಆಗಿರೋದು. ಈಗ ಜನಕ್ಕೆ ಬೇಕಾಗಿರೋದು ಕೂಡ ಅದೇ. ಸೊ ಎ ಮಂಜು ಅವರು ಅಲ್ಲಿ ಬಿಜೆಪಿಗೆ ಅಭ್ಯರ್ಥಿ ಆಗುವಂತ ಸಾಧ್ಯತೆಗಳಿದೆ. ಈಗ ಮಾತನಾಡಿದ್ದೆಲ್ಲ ನೋಡಿದ್ರೆ ನಿಮಗೆ ಒಂದು ಜ್ಞಾಪಕ ಇರಲಿ, ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡೋದಕ್ಕೆ ಒಬ್ಬ ಪ್ರತಿನಿಧಿಯನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತೀವಿ. ಅವ್ರದ್ದು ಯಾರಾಗ್ತಾರೆ ಅನ್ನೋದು ಪಾರ್ಟಿ ಡಿಸೈಡ್ ಮಾಡುತ್ತೆ. ಅತ್ಯಂತ ಸಮರ್ಥ ಮತ್ತು ಗೆಲ್ಲುವ ಅಭ್ಯರ್ಥಿ ಆಗಿರ್ತಾರೆ ಅನ್ನೋದು ನಿಮ್ ಗಮನಕ್ಕೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಮಲ ಅರಳುತ್ತೆ. ಹಾಗಾದ್ರೆ ಕಮಲ ಅರಳಾಗಿದೆ, ಹಾಸನ ವಿಧಾನಸಭಾ ಚುನಾವಣೆಯಲ್ಲಿ ಅರಳಿಸಿದೀವಿ. ಈಗ ಒಂದು ದೊಡ್ಡ ಕಮಲವನ್ನ ನಾವು
ದೇಶದ ರಾಜಧಾನಿಗೆ ಕಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಸರ್ ವಿಜೇಂದ್ರ ಅವರು ಕೂಡ ಇದ್ದಾರೆ, ವಿಜೇಂದ್ರ ಅವ್ರನ್ನ ಮಾತಾಡ್ತೀನಿ. ಸರ್ ಏನಾಯ್ತು ಈಗ ಹಾಸನದಲ್ಲಿ ಅಭ್ಯರ್ಥಿ ಯಾರು ನಿಮಗೆ ದೊಡ್ಡ ಕುತೂಹಲ ಇದೆ, ಎಲ್ಲವೂ ಕೂಡ ಈಗ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ಹಾಸನ ಅಭ್ಯರ್ಥಿ ಯಾರಾಗ್ತಾರೆ ಮತ್ತೆ ಮಂಡ್ಯದಲ್ಲಿ ನಿಮ್ಮ ನಿಲುವೇನು? ನೋಡಿ, ಹಾಸನದಲ್ಲಿ ತಮಗೆ ಗೊತ್ತಿದೆ, ಅಲ್ಲಿ JDS ಪಕ್ಷದಿಂದ ಏನು ಸಮ್ಮಿಶ್ರ ಸರ್ಕಾರದ ವತಿಯಿಂದ ಇವತ್ತು ಸನ್ಮಾನ್ಯ ರೇವಣ್ಣ ಅವರ ಮಗ ನಿಲ್ತಾ ಇರ್ತಕ್ಕಂಥ ಕ್ಷೇತ್ರ ಹಾಸನದಲ್ಲಿ. ಮತ್ತು ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಶಕ್ತಿ ಇರ್ತಕ್ಕಂಥ ಒಂದು ಜಿಲ್ಲೆ. ಹಿಂದೆನೂ ಕೂಡ ಸುಮಾರು 4 ವಿಧಾನಸಭಾ ಕ್ಷೇತ್ರದಲ್ಲಿ ಜಯಬೇರಿಯನ್ನು ಬಾರಿಸ್ತಕ್ಕಂಥ ಜಿಲ್ಲೆ. ಈ ಬಾರಿ ನಮ್ಮ ಇಬ್ಬರು ಶಾಸಕರು ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಒಂದಂತೂ ಸ್ಪಷ್ಟ ಇದೆ, ಏನು ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಈ ಬಾರಿ ರಾಜ್ಯದಲ್ಲಿ ಸುಮಾರು 22ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಲೋಕಸಭಾ ಸದಸ್ಯರನ್ನ ಕಳಿಸೋದ್ರ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತೇನೆ ಅಂತೇಳಿ ಕೆಲವು ತಿಂಗಳ ಹಿಂದೆನೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹಾಸನ ಜಿಲ್ಲೆಯಲ್ಲೂ ಕೂಡ ಈ ಬಾರಿ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಹಾಗಾಗಿ ಒಬ್ಬ ಉತ್ತಮ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನೋ ಸಂದರ್ಭದಲ್ಲಿ ಸನ್ಮಾನ್ಯ ಓಲೆ ಮಂಜು ಅವರು ಕೂಡ ಮಾಜಿ ಮಂತ್ರಿಗಳು ಇವತ್ತು ಬಂದು ಭಾರತೀಯ ಜನತಾ ಪಾರ್ಟಿ ಸೇರುವಂಥ ಒಂದು ಆಕಾಂಕ್ಷೆಯನ್ನು, ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ಫಸ್ಟು BJPನ ಸೇರ್ಕೊಂಡ ನಂತರ ನಮ್ಮ ಕೋರ್ ಕಮಿಟಿಯಲ್ಲಿ ಮತ್ತು ಕೇಂದ್ರ ನಾಯಕರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಆದರೆ ಒಂದಂತೂ ನಿಶ್ಚಿತ, ನಮ್ಮ ಸನ್ಮಾನ್ಯ ಪ್ರೀತಮ್ ಗೌಡರು ಹೇಳಿದಾಗೆ ಈ ಬಾರಿ ಲೋಕಸಭಾ ಚುನಾವಣೆ ಹಾಸನ ಜಿಲ್ಲೆಯಲ್ಲಿ, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಕಮಲದ ಹೂ ಅರಳೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಬಿಜೆಪಿ ಮುಖಂಡರ ಮಾತಾಗಿತ್ತು. ಸೊ ಹಾಸನ ಮತ್ತೆ ಮಂಡ್ಯದಲ್ಲಿ ಬಿಜೆಪಿ ನಿಲುವು ಏನು ಅನ್ನುವಂಥದ್ದು ಸದ್ಯದಲ್ಲೇ ಗೊತ್ತಾಗಲಿದೆ. ಎ ಮಂಜು ಅವರು ಬಿಜೆಪಿ ಸೇರ್ಲಿಕ್ಕೆ ಒಂದು ಉತ್ಸುಕರಾಗಿದ್ದಾರೆ ಅನ್ನುವಂಥ ಮಾತನ್ನ ಇದೀಗ ತಾನೇ ಹೇಳಿದ್ದಾರೆ. ಸೊ ಎ ಮಂಜು ಅವರೇ ಆಗಬಹುದು. ಸೊ ನೋಡಬೇಕು, ಇನ್ನೊಂದು 2 ದಿನದಲ್ಲಿ ಆ ಕುತೂಹಲಕ್ಕೆ ತೆರೆ ಬೀಳಿದೆ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪವನ್, ಪೊಲಿಟಿಕಲ್ ಬ್ಯೂರೋ TV5.